ನನಗೆ ಎಷ್ಟೇ ವಯಸ್ಸಾದರೂ ಮನೆಗೆ ಬಂದ ತಕ್ಷಣ ಬಾಯಿಂದ ಬರೋ ಮೊದಲನೇ ಪದನೇ ಅಮ್ಮ. ನಾವು ಎಷ್ಟೇ ನೋವು ಕೊಟ್ಟರೂ ಮತ್ತೆ ನಮ್ಮನ್ನು ಪ್ರೀತಿಸೋ ಜೀವ ಅಂದರೆ ಅದು ತಾಯಿ ಮಾತ್ರ. ಯಾಕಂದರೆ ಅವಳು ನಾವಿನ್ನೂ ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ, ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ಟರೂ ನಾನು ಮಾತ್ರ 100 ಪಟ್ಟು ಪ್ರೀತಿ ಕೊಡ್ತೀನಿ ಅಂತ. ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ಅಮ್ಮನ ಹುಟ್ಟುಹಬ್ಬ ನೋಡ್ರಿ. ಇವತ್ತು ಅಮ್ಮನಿಗೋಸ್ಕರ ಒಂದು ಪುಟ್ಟದಾಗಿ ಸರ್ಪ್ರೈಸ್ ಕೊಟ್ರಾತ ಅನ್ಕೊಂಡೆ ನೋಡ್ರಿ. ಇದು ಅಮ್ಮನ ಮದುವೆ ಸೀರೆ 30 ವರ್ಷದ ಹಿಂದಿನ ನೋಡ್ರಿ. ಇದನ್ನು ಉಟ್ಕೋಬೇಕಂತಂದು ಭಾಳ ದಿನದ ಪ್ಲ್ಯಾನ್ ಇತ್ತು. ಇವತ್ತೊಂದು ಪುಟ್ಟದಾಗಿ ಸರ್ಪ್ರೈಸ್ ಕೊಡ್ತೀನಿ, ನೋಡ್ಕೊಂಬಂದ್ಬಿಡ್ರಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಮೋಸ್ಟ್ ಸ್ಪೆಷಲ್ ವಿಡಿಯೋ ನೋಡ್ರಿ. ಇವತ್ತಂತೂ ನನ್ನ ಅಮ್ಮನ ಬರ್ತಡೇ ಇವತ್ತು. ಅದಕ್ಕೆ ಇವತ್ತು ಒಂದು ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಟ್ರಾತಂತಂದು ನಾನು ಪ್ಲ್ಯಾನ್ ಮಾಡಿದೆ. ಇದು ಯಾರಿಗೂ ಗೊತ್ತಿಲ್ಲ, ಆ್ಯಕ್ಚುಲಿ ಅಮ್ಮಗಂತೂ ಗೊತ್ತೇ ಇಲ್ಲಿದೆ. ಏನಪ್ಪ ಅಂತಂದ್ರೆ ನಿಮ್ಗೆ ತಮ್ಮನೇಲಿ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು. ಇವತ್ತು ನನ್ನ ಅಮ್ಮನ ಮದ್ವೆ ಸೀರೆ ರೀಕ್ರಿಯೇಟ್ ಮಾಡಕತ್ತೀನಿ ರೀ ನಾನು. ಅವು ಮದ್ವೆಯಾಗ ಹೆಂಗೆ ರೆಡಿ ಆಗಿದ್ರಲ್ಲ ಅದನ್ನ ಹೊಳ್ಳೆ ರೆಡಿ ಆಗತ್ತೀನಿ ನಾನು. ಹೆಂಗೆ ಬರುತ್ತಾ ನೋಡೋಣ ಅಂತಂದು. ಅದು ಭಾಳ ದಿನದಿಂದ ಆಸೆ ಇಟ್ಕೊಂಡಿದ್ದೆ ನಾನು, ಹಂಗೆ ಅಮ್ಮನ ಸೀರೆ ಉಟ್ಕೋಬೇಕು, ಅವ್ರ ಮದ್ವೆ ಸೀರೆ ಉಟ್ಕೊಂಡು ಅವ್ರಂಗೆ ರೆಡಿ ಆಗ್ಬೇಕು ಅಂತಂದು. ಅದು ಇವತ್ತು ಕಾಲ ಕೂಡ್ಬೇಕು ನೋಡ್ರಿ. ಇವತ್ತು ಅಮ್ಮನ ಬರ್ತಡೇ ಐತಿ, ಇವತ್ತು ಅದು ವಿಡಿಯೋ ಮಾಡಿದ್ರಾತಂತಂದು ಅನ್ಕೊಂಡೆ ನಾನು. ಒಂದು ಏನೋ ಒಂಥರ ಖುಷಿ ಆಕತ್ಬಿಟ್ಟೈತೆ ನನಗೆ ಇವತ್ತಂತೂ. ಬರ್ರಿ ಹಂಗಾರ ಏನೇನು ರೆಡಿ ಮಾಡ್ಕೊಂಡೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬರ್ರಿ ನೋಡೋಣ. ಹಂಗಾರ ಇವಾಗೆಲ್ಲ ರೆಡಿ ಮಾಡ್ಕೊಂಡಿವಿ ನೋಡ್ರಿ. ಆ್ಯಕ್ಚುಲಿ ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ಕೊಟ್ರೆ ಇವನ್ನೆಲ್ಲ ನಾವು ಒಬ್ಬಕ್ಕೆ ಆದ್ರೆ ಸಾಧ್ಯನೇ ಹಾಕಿರ್ಲಿಲ್ಲ. ಇವತ್ತು ಸೂಟಿ ಇತ್ತು ಅವ್ರದ್ದು, 2 ದಿನ ಮಳೆ ಸಂಬಂಧ ಸೂಟಿ ಕೊಟ್ರ, ಅದು ಅನುಕೂಲ ಆಗ್ಬಿಡ್ತು ನನಗಂತೂ. ಈಗ ಫಸ್ಟ್ ಇದನ್ನೆಲ್ಲ ತೋರ್ಸೋಕಿನ ಮುಂಚೆಕ ಅಮ್ಮ ಹೆಂಗೆ ರೆಡಿ ಆಗಿದ್ರು ಮದ್ವೆ ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ, ನೋಡ್ಕೊಂಬಂದ್ಬಿಡ್ರಿ ಹಂಗೆ ರೆಡಿ ಆಗಿದ್ರಿ. ಇವಾಗ ನಾನು ಅದೇ ಥರನ ರೆಡಿ ಹಾಕಿನಿ. ಅದಕ್ಕೆ ನಾ ಏನೇನು ಸೆಟಪ್ ಮಾಡ್ಕೊಂಡಿನಿ ಅಂತ ತೋರಿಸ್ತೀನಿ, ಬರ್ರಿ ನೋಡೋಣ. ಹಂಗಾರ ಇವಾಗ ಫಸ್ಟ್ ಮೇನ್ ಥಿಂಗ್ ಅಂದ್ರೆ ಅಮ್ಮನ ಮದ್ವೆ ಸೀರೆ ನೋಡ್ರಿ. ಪ್ಯೂರ್ ಸಿಲ್ಕ್ ಸೀರೆ ಇದೆ, ಭಾಳ ಸಸ್ತಾದಾಗ ಇರ್ತಿದ್ವು ಅಂತ ಅವಾಗೆಲ್ಲ. ಅವಾಗದು ಅದ ದೊಡ್ಡ ರೊಕ್ಕನ. ಇವಾಗಂತೂ ಅಮ್ಮ ಅಷ್ಟ ಕೊಟ್ಟಿದ್ಯಾ, ಇಷ್ಟ ಕೊಟ್ಟಿದ್ಯಾ ಅಂತೀವಿ ನಾವು. ಇದಕ್ಕೆ ಆ್ಯಕ್ಚುಲಿ ಅಮ್ಮ 2,000 ರೂಪಾಯಿನ ಕೊಟ್ಟಿದ್ರಂತವ ಅಮ್ಮಾರ ಅವಾಗ ತಗೊಂಡಾಗ. ಇವಾಗ ಅಯ್ಯೋ 2,000 ಮದ್ವೆ ಸೀರೆ 2,000 ಅಂತೀವಿ ನಾವು ಅಂತೂ. ಕೇಳೋಣ, ನನಗೂ ಇನ್ನೂ ಕನ್ಫ್ಯೂಷನ್ ಐತಿ ಎಷ್ಟು ರೊಕ್ಕ ಕೊಟ್ಟಿದ್ರಂತಂದು. ಅಲ್ಲೇ ಅಮ್ಮ ಕಡೆ ಹೋಗಿಂದ ಕೇಳಿ ಹೇಳ್ತೀನಿ. ಇದ್ರದ ಬ್ಲೌಸ್ ಸಿಗ್ಲಿಲ್ರಿ, ಬಟ್ ಇದಕ್ಕೆ ಮ್ಯಾಚ್ ಆಗುವಂಗ ನನ್ನ ಕಡೆ ಒಂದು ಗ್ರೀನ್ ಬ್ಲೌಸ್ ಇತ್ತು, ಅದನ್ನ ಮ್ಯಾಚ್ ಮಾಡ್ಕೊಂಡೇನಿ. ಸೀರೆ ಅಂತೂ ಗಿಚ್ ಐತಿ, ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಐತಿ, ಅದಕ್ಕೆ ಗ್ರೀನ್ ಬ್ಲೌಸ್ ತಗೊಂಡೇನಿ. ಆಮೇಲೆ ಹೂವು ಮತ್ತೆ ಒಂದು ರೋಸ್ ಇಟ್ಕೊಂಡಿದ್ದೆ ಅಮ್ಮ ಸೈಡಿಗೆ, ಮಲ್ಲಿಗೆ ಹೂವು ಮತ್ತೆ ರೋಸ್ ಐತಿ. ಇವಾಗ ಸಾರಿ ಅಂತೂ ಆಯ್ತು ನೋಡ್ರಿ. ಈಗ ಜ್ಯುವೆಲರಿ ಅಮ್ಮ ನಮ್ಮ ಉತ್ತರ ಕರ್ನಾಟಕದ ಮೇನ್ ಒಂಥರ ಫೇಮಸ್ ಸರ ಅಂತಾನೆ ಹೇಳ್ಬೋದು, ಗೆಜ್ಜೆ ಸರ. ನಮ್ಮ ಉತ್ತರ ಕರ್ನಾಟಕ ಕಡೆ ಆಗಲಿ ಮಹಾರಾಷ್ಟ್ರ ಕಡೆ ಆಗಲಿ ಇದು ಭಾಳ ಫೇಮಸ್ ನೋಡ್ರಿ. ಇದು ನಮ್ಮ ಅಜ್ಜಿ ಕಡೆ ಇತ್ತು. ಅಜ್ಜಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಮಮ್ಮಿ. ಅದನ್ನ ಕೇಳಿ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡೆ, ಅಜ್ಜಿ ಇವತ್ತು ಕೊಡ್ರಿ ಒಂದಿನ ಅದನ್ನ ಹಾಕೊಂಡು ಕೊಡ್ತೀನಿ ಅಂತಂದು. ಇದು ಭಾಳ ಇಷ್ಟ ನೋಡ್ರಿ, ನನಗೂ ಡ್ರೀಮ್ನಾಗ ಐತಿ ಸರ ತಗೋಬೇಕಂತಂದು. ನೋಡೋಣ ಮುಂದೆ ಅನುಕೂಲ ಆದಾಗ ತಗೊಂತೀನಿ. ಈ ಸರ ಮತ್ತು ಒಂದು ಮುತ್ತಿನ ಸರ ಹಾಕೊಂಡ್ರ ಅಮ್ಮ, ಇವೆರಡು ಸರ ಹಾಕೊಂಡಾರ. ಮತ್ತು ಬಳಿ ನೋಡ್ರಿ, ಹಸಿರು ಬಳಿ ಮೇನ್ ನಮ್ಮ ಉತ್ತರ ಕರ್ನಾಟಕ ಕಡೆ. ನನಗೆ ಗೊತ್ತಿರೋಂಗ ಉತ್ತರ ಕರ್ನಾಟಕ ಕಡೆ ಹಸಿರು ಬಳಿನ ಇಡ್ತಾರ ಮದ್ವೆ ಒಳಗ. ಯಾವುದೋ ಆ ಕಲರ್ ಈ ಕಲರ್ ಮ್ಯಾಚಿಂಗ್ ಹಂಗೇನು ಹಾಕೊಳ್ಳೋಂಗೆ ಇಲ್ಲ. ಆಮೇಲೆ ನಡಕ್ಕ ಗೋಲ್ಡನ್ ಕಲರ್ ಒಂದು 4 ಬಳಿ ತಗೊಂಡಿನಿ. ಆಮೇಲೆ ಜುಮ್ಕಿ ತಗೊಂಡೆ ನೋಡ್ರಿ. ಆ್ಯಕ್ಚುಲಿ ಸಿಮಿಲರ ಸಿಕ್ತು ಇದಂತೂ. ನೀವು ಅಬ್ಸರ್ವ್ ಮಾಡ್ರಿ ಫೋಟೋದಾಗ ಅಮ್ಮ ಇದ ಟೈಪ್ ಸೇಮ್ ಜುಮ್ಕಿನ ಹಾಕೊಂಡಾರ. ಅದೊಂದು ಖುಷಿ ಆಯ್ತು ನನಗೆ, ಅದ ಸಿಮಿಲರ್ ಸಿಕ್ತಲ್ಲಪ್ಪ ಅಂತಂದು. ಆಮೇಲೆ ನೇಲ್ ಪಾಲಿಶ್, ಆಮೇಲೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಮೇಕಪ್. ಆಮೇಲೆ ಆಡಾಗಿ ಮೇಕಪ್ನು ಹಾಕಿರ್ಲಿಲ್ಲ. ನಮ್ಮಂಗ ಇವಾಗೆಲ್ಲ ದೊಡ್ಡ ದೊಡ್ಡ ಮೇಕಪ್ ಆರ್ಟಿಸ್ಟ್ನೆಲ್ಲ ಕರೆಸಿ ಮೇಕಪ್ ಅಂತೂ ಹಾಕ್ತಿರ್ಲಿಲ್ಲ ಅವಾಗಂತೂ. ಅವಾಗ ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಆಮೇಲೆ ಪೌಡ್ರು ಆ ಥರ ಒಂದಿಷ್ಟು ಡೈಲಿ ಕ್ರೀಮ್ ಹಚ್ಕೊಂಡು ಸುಮ್ಮ ಸಣ್ಣ ಪುಟ್ಟ ಒಂದು ಲಿಪ್ಸ್ಟಿಕ್ ಕಾಡಿಗೆ ಅದು ಹಚ್ಕೊಂಡು ಅಷ್ಟೇ ಮೇಕಪ್ ಮಾಡ್ಕೋತಿದ್ರೆ. ಈಗ ಇವಾಗೆಲ್ಲ ಫುಲ್ ಇವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಬಂದ್ಬಿಟ್ಟಾವ. ನಾನು ಆಮೇಲೆ ಮಮ್ಮಿ ಫುಲ್ ಫೇರ್ ಇದ್ರಿ, ಸಿಕ್ಕಾಪಟ್ಟೆ ವೈಟ್ ಇದ್ರೆ ಅವ್ರ ಕಲರ್ಗೆ ಅಂತೂ ನಾ ಮ್ಯಾಚ್ ಹಾಕಂಗಿಲ್ಲ. ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರಾತಂತ ಒಂದು ಸ್ವಲ್ಪ ಇಟ್ಕೊಂಡೀನಿ, ಬೇಸಿಕ್ ಭಾಳ ಯಾವುದೂ ಮೇಕಪ್ ಏನು ತೊಗೊಂಡಿಲ್ಲ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ.
ಬರ್ರಿ ಇವಾಗ ಫಸ್ಟ್ ನಾ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸೀರೆ ವೇರ್ ಮಾಡ್ತೀನಿ. ಸಾರಿ ಉಟ್ಕೊಂಡು ಬಂದು ಆಮೇಲೆ ನನ್ನ ಜೊತೆ ಸಿಗ್ತೀನಿ ಹೊಳ್ಳಿ ಮೇಕಪ್ ಮಾಡ್ಕೊಳ್ಳುವಾಗ. ಸಾರಿ ಅಂತೂ ವೇರ್ ಮಾಡಿದೆ ನೋಡ್ರಿ. ಆ್ಯಕ್ಚುಲಿ ಪಲ್ಲು ಅಷ್ಟು ಕ್ಲಿಯರಾಗಿ ಬರಲಿಲ್ಲ ನನಗೆ. ಅಮ್ಮ ಅದ್ರೊಳಗೆ ದೊಡ್ಡ ದೊಡ್ಡ ಪ್ಲೇಟ್ಸ್ ಮಾಡ್ಕೊಂಡಾರ, ನನಗೆ ಅಷ್ಟು ಪ್ರಾಪರಾಗಿ ಬರಲಿಲ್ಲ. ಈಗ ಅಕ್ಕಾರ ಬರ್ತಾರ, ಅವ್ರ ಮಾಡ್ತಾರ, ಲಾಸ್ಟಿಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮೇಕಪ್ ಆಗಿಬಿಡ್ತೀನಿ. ಸಾರಿ ಅಂತೂ ಮಸ್ತ್ ಕುಂತೈತಿ ನೋಡ್ರಿ ನನಗೆ. ನನಗಂತೂ ನಂಗೆ ಖುಷಿ ಆಗತೈತಿ. ನಿಮಗೆ ಹೆಂಗೆ ಕಾಣತೈತಿ ಅಂತಂದು ರಿಪ್ಲೈ ಮಾಡ್ರಿ. ಹಂಗೆ ಬರ್ರಿ ಈಗ ಒಂದು ಲೈಟಾಗಿ ಮೇಕಪ್ ಮಾಡ್ಕೊಂಡ್ಬಿಡೋಣ. ಇವಾಗ ಮೇಕಪ್ ಮಾಡ್ಕೋತೀನಿ. ಜ್ಯುವೆಲರಿ ಲಾಸ್ಟಿಗೆ ಹಾಕೋತೀನಿ ನೋಡ್ರಿ. ಈಗ ಫಸ್ಟ್ ಬೇಸ್ ಏನು ಮುಂಚೆಕೇನು ಹಚ್ಕೊಂಡಿದ್ನಲ್ಲ ಅದನ್ನ ಕ್ಲಿಯರಾಗಿ ಬರೆಸ್ಕೊಳಕತ್ತೀನಿ ಟಿಶ್ಯೂ ತೊಗೊಂಡು. ಮೇಕಪ್ ಮಾಡೋಕ್ಕಿಂತ ಮುಂಚೆಗೆ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲ ಹೋಗಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಬೆಸ್ಟ್. ಆಲ್ಟರ್ನೇಟಿವ್ ಏನೂ ಇದಿರಲಿಲ್ಲಪ್ಪ ಅಂದ್ರೆ ನೀಟಾಗಿ ವೆಟ್ ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ನೋಡ್ರಿ. ಇವಾಗ ನೀಟಾಗಿ ವೆಟ್ ಟಿಶ್ಯೂ ತೊಗೊಂಡು ಒರೆಸ್ಕೊಂಡೆ ನೋಡ್ರಿ. ಈಗೆಲ್ಲ ಕ್ಲೀನ್ ಆಗೈತಿ. ಈಗ ಫಸ್ಟ್ ನಾ ಏನು ಹಚ್ಕೊಳತ್ತೀನಿಪ್ಪ ಅಂದ್ರೆ ನಿವ್ಯಾ ಮಾಯ್ಶ್ಚರೈಸರ್ ಹಚ್ಕೊಳತ್ತೀನಿ ನೋಡ್ರಿ. ಮಾಯ್ಶ್ಚರೈಸರ್ ಒಳಗೆ ಸಾಕಷ್ಟು ಬ್ರ್ಯಾಂಡ್ಗಳು ಅದಾವ. ನಾ ಸದ್ಯಕ್ಕೆ ನಿವ್ಯಾ ಯೂಸ್ ಮಾಡಕತ್ತೀನಿ. ಇದು ಫುಲ್ ಲೈಟ್ ಅನಿಸ್ತೈತಿ ನನಗೆ. ಇಷ್ಟೇ ತೊಗೊಳತ್ತೀನಿ, ಭಾಳ ಏನು ತೊಗೊಳಕತ್ತಿಲ್ಲ. ಮತ್ತು ಆಯ್ಲಿ ಫೀಲ್ ಆಗ್ತೈತಿ. ಬಟ್ ಸ್ಕಿನ್ ಅಂತೂ ಆಯ್ಲಿ ಇಲ್ಲ ನಂದು. ಏನು ಹಚ್ಕೊಂಡ್ರು ಫೈನ್. ಬಟ್ ನಾ ಸದ್ಯಕ್ಕೆ ಇಷ್ಟು ತೊಗೊಳಕತ್ತೀನಿ ನೋಡ್ರಿ. ಇಲ್ಲಿ ಮಿರರ್ ಐತಿ, ಇದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೊಳತ್ತೀನಿ. ಮೇಕಪ್ನಾಗ ಮೋಸ್ಟ್ ಇಂಪಾರ್ಟೆಂಟ್ ಇವು ಎರಡು, ಕಿವಿ ಮತ್ತು ನೆಕ್ ಅಂತೂ ಮರೆಯಬಾರ್ದು ನೋಡ್ರಿ. ಯಾಕಂದ್ರೆ ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್, ಇಯರ್ ಒಂದು ಕಲರ್ ಆಗ್ತೈತಿ. ಅದಕ್ಕೆ ಚಲೋ ಅನ್ಸಂಗಿಲ್ಲ, ನೋಡೋಕ್ಕೂ ಚಂದ ಕಾಣಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಯಾವುದೇ ಮೇಕಪ್ ಪ್ರಾಡಕ್ಟ್ ಹಚ್ಚಾತೀವಪ್ಪ ಅಂದ್ರೆ ಬೇಸ್ ಏನು ಮಾಡ್ಕೊಳತ್ತೀವಿ, ಲೈಕ್ ಫೌಂಡೇಶನ್ ಅಲ್ಲಿ, ಪ್ರೈಮರ್ ಅಲ್ಲಿ, ಮಾಯ್ಶ್ಚರೈಸರ್, ಈ ಮೂರು ಅಪ್ಲೈ ಮಾಡ್ಬೇಕಾದ್ರೆ ಇಯರ್, ನೆಕ್ ಮತ್ತು ಫೇಸ್ ಮೂರಕ್ಕೂ ಅಪ್ಲೈ ಮಾಡಲೇಬೇಕು. ಸದ್ಯಕ್ಕೆ ನಾನು ಕೈಲೇನ ಹಚ್ಕೊಳಕತ್ತೀನಿ ನೋಡ್ರಿ. ಹೇರ್ ಭಾಳ ಡಿಸ್ಟರ್ಬ್ ಮಾಡಕತ್ತಿದ್ದು ನೋಡ್ರಿ. ಅದಕ್ಕೆ ಒಂದು ಹೇರ್ ಬ್ಯಾಂಡ್ ಹಾಕ್ಕೊಂಡೆ. ಆ್ಯಕ್ಚುಲಿ ಉಲ್ಟಾ ಹಾಕ್ಕೊಂಡೇನಿ, ಇದು ಸ್ವಲ್ಪ ಹೊಡ್ಕಣಕತ್ತಿತ್ತಂತ ಹಿಂಗೆ ಜಸ್ಟ್ ಹಿಂಗೆ ಹಾಕ್ಕೊಂಡೇನಿ. ಹೇರ್ ಅಂತೂ ಒಳಗೆ ಹೋಗ್ಯಾವ, ಫ್ರಂಟ್ ಇದ್ದಿದ್ವು. ಈಗ ಮಾಯ್ಶ್ಚರೈಸರ್ ಅಂತೂ ಅಪ್ಲೈ ಮಾಡಿದೆ ನೋಡ್ರಿ. ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡಿದ್ರು ಅಟ್ಲೀಸ್ಟ್ 1 ಮಿನಿಟ್ ಆದರೂ ನಾವು ಗ್ಯಾಪ್ ಕೊಡಬೇಕು. 1 ಮಿನಿಟಿಗೆ ಟೈಮ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೂ ನಾವು ಗ್ಯಾಪ್ ಕೊಡಬೇಕು. ಅಂದ್ರೆ ಅದು ಸ್ಕಿನ್ ಅಬ್ಸರ್ವ್ ಮಾಡ್ತೈತಿ. ಈಗ ಮಾಯ್ಶ್ಚರೈಸರ್ ಅಂತೂ ಆಯ್ತು. ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀನಿಪ್ಪ ಅಂದ್ರೆ, ಇವಾಗ ಮಾಯ್ಶ್ಚರೈಸರ್ ಆಗಿಂದ ನಾನು ಪ್ರೈಮರ್ ಅಪ್ಲೈ ಮಾಡತ್ತೀನಿ ನೋಡ್ರಿ. ಈಗ ಸದ್ಯಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್ ಅಪ್ಲೈ ಮಾಡತ್ತೀನಿ. ಇದು ಶೈನರ್ ಶಿಮ್ಮರಿ ಶೇಡ್ ಭಾಳ ಚಲೋ ಐತಿ ನನಗೆ. ಅದಕ್ಕೆ ಇದು ಭಾಳ ಮೋಸ್ಟ್ ಫೇವ್ರೇಟ್ ನೋಡ್ರಿ ನನ್ನ ಮೇಕಪ್ನಾಗ. ಜಸ್ಟ್ ನಾ ಜಾಸ್ತಿ ಏನು ತೊಗೊಳತ್ತಿಲ್ಲ, ಸಿಂಪಲ್ ಮೇಕಪ್ ಮಾಡೋದ್ರಿಂದ ಜಸ್ಟ್ ಒಂದೇ ಪಂಪ್ ತೊಗೊಳಕತ್ತೀನಿ ನಾನು. ಇಷ್ಟು ತೊಗೊಳಕತ್ತೀನಿ, ಸಾಕು. ಇದನ್ನು ನಾನು ಸದ್ಯಕ್ಕೆ ಕೈಲೇನೆ ಅಪ್ಲೈ ಮಾಡತ್ತೀನಿ ನೋಡ್ರಿ. ಇವಾಗ ನಾನು ಮಾಮಾ ಅರ್ಥದ್ದು ಫೌಂಡೇಶನ್ ಅಪ್ಲೈ ಮಾಡತ್ತೀನಿ ನೋಡ್ರಿ. ಪ್ರೈಮರ್ ಅಪ್ಲೈ ಮಾಡಿ 30 ಸೆಕೆಂಡ್ ಆಯ್ತು ನೋಡ್ರಿ. ಇವಾಗ ನಾನು ಫೌಂಡೇಶನ್ ಯೂಸ್ ಮಾಡತ್ತೀನಿ. ಮಾಮಾ ಅರ್ಥ ಸದ್ಯಕ್ಕೆ ಮಾಮಾ ಅರ್ಥದ್ದು ಯೂಸ್ ಮಾಡತ್ತೀನಿ. ಆ್ಯಕ್ಚುಲಿ ಇದ್ರ ಶೇಡ್ ಅಂತೂ ಸಿಕ್ಕಾಪಟ್ಟೆ ಅದಾವ. ಇದೇನು ಪ್ರಮೋಷನ್ ವಿಡಿಯೋ ಅಲ್ರಿ, ನನಗೆ ಪರ್ಸ್ನಲಿ ನಾನು ತರಿಸ್ಕೊಂಡಿದ್ದು ದುಡ್ಡು ಕೊಟ್ಟು. ಚಲೋ ಐತಿ, ಅಪ್ಲಿಕೇಟರ್ನು ಚಲೋ ಕೊಟ್ಟಾರ. ಭಾಳ ಏನು ಅಪ್ಲೈ ಮಾಡಂಗಿಲ್ಲ.
ಇವಾಗ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡತ್ತೀನಿ ನೋಡ್ರಿ. ಬ್ರಷ್ಲೇನೋ ಮಾಡ್ಬೋದು, ಇಲ್ಲ ಬ್ಲೆಂಡರ್ಲೇನೋ ಮಾಡ್ಬೋದು. ಬ್ಲೆಂಡರ್ ಒಂಚೂರು ಹಸಿ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಇನ್ನೂ ನೀಟ್ ಕುಂದಿರ್ತೈತಿ ಫೌಂಡೇಶನ್. ಲಿಪ್ ಬಾಮ್ ಮಾಡ್ತಿದ್ದೆ ನೋಡ್ರಿ, ಫೌಂಡೇಶನ್ ಅಂತೂ ಅಪ್ಲೈ ಮಾಡಿದೆ. ನನಗೆ ಕರೆಕ್ಟ್ ಶೇಡ್ ನೋಡ್ರಿ, ಇದು ಮಾಮಾ ಅರ್ಥದಂತೂ ಇದು ಶೇಡ್ ನಂಬರ್ ನ್ಯೂಡ್ ಗ್ಲೋ 03 ಶೇಡ್ ನಂಬರ್ ಮಸ್ತ್ ಐತಿ. ನಂಗೆ ಸ್ಕಿನ್ ಟೋನಿಗೆ ಬರೀ ಮ್ಯಾಚ್ ಆಗತ್ತೆ ನೋಡ್ರಿ. ಇದ್ರ ಎಲ್ಲದಕ್ಕಿಂತ ಮುಂಚೆಗೆ ನಾ ಇದನ್ನ ಮಾಡ್ತೀನಿ. ನಾನು ಲಿಪ್ ಬಾಮ್ ಮೇನ್ ಹಚ್ಕೋಬೇಕು ನೋಡ್ರಿ. ಲಿಪ್ಸ್ ಏನಾರ ಹೊಡೆದಿದ್ರ ಲಿಪ್ಸ್ಟಿಕ್ ಹಚ್ಚೋವಾಗ ಅದು ಪ್ಯಾಚಪ್ ಆಗ್ಬಿಡ್ತೈತಿ. ಸದ್ಯಕ್ಕೆ ನಾನು ಹಿಂಗೆ ಹಚ್ಕೊಳತ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಬ್ರ್ಯಾಂಡಿಂದ ಹಚ್ಕೋರಿ, ಅದ್ರಾಗ ಏನಿಲ್ಲ. ಇವಾಗ ನಾನು ಸ್ವಿಸ್ ಬ್ಯೂಟಿದ ಲೂಸ್ ಪೌಡರ್ ಹಚ್ಕೊಳತ್ತೀನಿ ನೋಡ್ರಿ. ನಾನು ಆ್ಯಕ್ಚುಲಿ ಫೌಂಡೇಶನ್ ಸ್ವಲ್ಪ ಜಾಸ್ತಿ ಹಚ್ಕೊಂಡಾಗ ಇದನ್ನ ಕಾಂಪ್ಯಾಕ್ಟ್ ಅದೆಲ್ಲ ಜಾಸ್ತಿ ತಿಕ್ಕಾಗಿನೂ ಹಚ್ಕೊಳಂಗಿಲ್ಲ. ಅದಕ್ಕೆ ಲೂಸ್ ಪೌಡರ್ ಇಸ್ ಬೆಸ್ಟ್ ಅಂತಾನೆ ಹೇಳ್ತೀನಿ ನಾನು. ಅದಕ್ಕೆ ನಾನೀಗ ಸ್ವಿಸ್ ಬ್ಯೂಟಿದ ತೊಗೊಂಡೆ ನೋಡ್ರಿ. ಶೇಡ್ ನಂಬರ್ N05 ಐವೋರಿ. ನನ್ನ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಕರೆಕ್ಟಾಗಿ ಏನೇನಿಲ್ಲ ಗೊತ್ತಿಲ್ಲ. ಐವೋರಿ ಅಂತಂದೈತಿ, ನೋಡ್ಬೋದು ನೀವು. ಇದನ್ನ ಅಪ್ಲೈ ಮಾಡತ್ತೀನಿ. ಇದು ಬೆಸ್ಟ್ ಆಯ್ತು ನೋಡ್ರಿ. ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್ಸ್ ನಂಗೆ ಭಾಳ ಇಷ್ಟ. ಭಾಳ ಏನು ಅಪ್ಲೈ ಮಾಡಂಗಿಲ್ಲ, ಲೈಟಾಗಿ ಅಷ್ಟು ಕಣ್ಣಿನ ಕೆಳಗೆ ಹಚ್ಕೊಂಡ್ಬಿಡ್ಬೇಕು. ಇವಾಗ ಲೂಸ್ ಪೌಡರ್ ಅಪ್ಲೈ ಮಾಡಿದೆ ನೋಡ್ರಿ. ಲೈಟಾಗಿ ಕಾಣತೈತಿ ಅನ್ಸುತ್ತೆ. ಮೇಕಪ್ ಅಂತೂ ಫುಲ್ ಸೆಟಲ್ಡ್ ಆಗೈತಿ. ನೋಡೋಣ ಲಾಸ್ಟ್. ಇವಾಗ ಎಲ್ಲ ಮೇಕಪ್ ಬೇಸ್ ಎಲ್ಲ ಸ್ಕಿನ್ನಿಗೆಲ್ಲ ಅಪ್ಲೈ ಆಗೈತಿ. ಇವಾಗ ಲಾಸ್ಟಿಗೆ ನಾನು ಮೇಕಪ್ ಫಿಕ್ಸರ್ ಹಾಕೊಳಕತ್ತೀನಿ ನೋಡ್ರಿ. ಇದು ಸೆಟಲ್ ಆಗಕ್ಕಂತೂ 1 ಮಿನಿಟ್ ಅಂತೂ ಬೇಕು. ಇವಾಗ ನಾನು ಕಾಜಲ್ ಅಪ್ಲೈ ಮಾಡತ್ತೀನಿ ನೋಡ್ರಿ. ನಮ್ಮ ಮಾಮಾ ಅರ್ಥದ ಕಾಜಲ್ ಯೂಸ್ ಮಾಡತ್ತೀನಿ. ಆ್ಯಕ್ಚುಲಿ ನಂಗೆ ಇದು ಭಾಳ ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಯಾಕಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅಕಸ್ಮಾತ್ ಸ್ಪ್ರೆಡ್ ಆದ್ರೂ ಫುಲ್ ಕಣ್ಣಿನ ಕೆಳಗೆ ಕಪ್ಪಾಗೋದು ಹಿಂಗೇನೂ ಆಗೋದೇ ಇಲ್ಲ. ಅದಕ್ಕೆ ನನಗೆ ಮೋಸ್ಟ್ ಫೇವ್ರೇಟ್ ಇದೆ. ಆ್ಯಕ್ಚುಲಿ ನಾನು ಕಾಜಲ್ ಇಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಯಾವಾಗಾರು ಹಿಂಗೆ ಒಕೇಶ್ನಲ್ಲಿ ಏನರ ಇದ್ದಾಗಷ್ಟೇ ಕಾಜಲ್ ಯೂಸ್ ಮಾಡ್ತೀನಿ. ಅಷ್ಟು ಪರ್ಫೆಕ್ಟಾಗಿ ಹಚ್ಕೊಳಕ್ಕೆ ಬರೋಂಗಿಲ್ಲ ನನಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಹಚ್ಕೊಳಕತ್ತೀನಿ. ಈಗ ಲಾಸ್ಟಿಗೆ ಲಿಪ್ಸ್ಟಿಕ್ಕಿಗೆ ಬರೋಣ್ರಿ. ಲಿಪ್ಸ್ಟಿಕ್ನ ಮೇ ಬಿ ಮೇಕಪ್ ಎಲ್ಲ ಸೆಟಲ್ ಆಗೈತೆ ಅನ್ಕೊತೀನಿ. ಇದಕ್ಕೆ ಆ್ಯಕ್ಚುಲಿ ನಾವು ನೋ ಮೇಕಪ್ ಲುಕ್ ಅಂತ ಹೆಸರು ಕೊಡ್ಬೋದು. ಜಾಸ್ತಿ ಆಡಾಗಿ ನಾ ಏನೂ ಮಾಡ್ಕೊಂಡಿಲ್ಲ, ನೀವೇ ನೋಡ್ತಿರ್ಬೋದು. ಇವಾಗ ಲಿಪ್ಸ್ಟಿಕ್ ಲಿಪ್ ಬಾಮ್ ಏನು ಹಚ್ಕೊಂಡಿದ್ವಿಲ್ಲ ಒಂಚೂರು ಒರೆಸ್ಕೊಂಡ್ಬಿಡೋಣ ಟಿಶ್ಯೂ ತೊಗೊಂಡೆ. ಫಸ್ಟ್ ಲಿಪ್ ಲೈನರ್ ಮಾಡ್ಕೊತೀನಿ ನೋಡ್ರಿ. ಈಗ ನಾ ಲಿಪ್ ಲೈನರ್ ಅಪ್ಲೈ ಮಾಡಿದ್ದೀನಿ ನೋಡ್ರಿ. ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಮಿಸ್ ಆಗ್ತದ. ಇಲ್ಲಿ ಈಗ ಲಿಕ್ವಿಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡತ್ತೀನಿ. ಸ್ವಲ್ಪ, ಜಾಸ್ತಿ ಏನಿಲ್ಲ. ಹೆಂಗೆ ಕಾಣತೈತಿ ಲಿಪ್ಸ್ಟಿಕ್ ಹೇಳ್ರಿ. ಚಲೋ ಕಾಣತೈತೆ ಅನ್ಸತ್ತೆ. ಸಾರಿಗೆ ಅದು ಮ್ಯಾಚ್ ಆತ. ಎಟ್ ಲಾಸ್ಟಿಗೆ ಮೇನ್ ಥಿಂಗ್ ಏನಪ್ಪ ಅಂದ್ರೆ ಬಿಂದಿ
ಅಮ್ಮ ವಿಡಿಯೋದಾಗ ಬಿಂದಿ ಅಂತೂ ದೊಡ್ಡದ ಇಟ್ಕೊಂಡಾರ. ನೋಡೋಣ ಅದು ಆ ಸೈಜು ಇಟ್ಕೊಂಡು ನೋಡ್ತೀನಿ. ಅದು ಚಂದ ಆದ್ರೆ ಫೈನ್, ಇಲ್ಲಪ್ಪ ಅಂದ್ರೆ ಸಣ್ಣದು ಇಟ್ಕೋತೀನಿ. ತೋರಿಸ್ತೀನಿ ಹಿಂಗೆ. ನೀವು ನೋಡ್ತಿರ್ಬೋದು ಬಿಂದಿ ಹಚ್ಕೊಂಡಿನಿ. ಬಿಂದಿ ಹಚ್ಕೊಂಡು ಕೂಡಲೇ ಅದೇನಲ್ಲಿ ಹೆಣ್ಮಕ್ಳ ಫೇಸ ಡಿಫ್ರೆಂಟ್ ಕಾಣಕತ್ಬಿಡ್ತೈತಿ. ಅದು ಇಂಡಿಯನ್ ಲುಕ್ ಹಂಗೆ ನೋಡ್ರಿ, ಭಾಳ ಮ್ಯಾಜಿಕ್ ಅದಾವ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ನಾಗ. ಬಿಂದಿ ಅಂತೂ ಅಪ್ಲೈ ಮಾಡಿದೆ ನೋಡ್ರಿ. ನೋಡೋಣ ಕೆಳಗೆ ಒಂದು ಒಣ ಕುಂಕುಮನೂ ಹಚ್ಕೊಂಡಾರಮ್ಮ. ಇದಿರ್ಲೇ ಏನು ಸಣ್ಣದು ಇಟ್ಕೊಳ್ಳಿ ಅಂತಂದು ನೋಡತ್ತೀನಿ. ನೋಡೋಣ. ಇವಾಗ ಹೇರ್ ಸ್ಟೈಲ್ ಮಾಡ್ಕೋತೀನಿ ರೀ. ಇಷ್ಟು ಮೇಕಪ್ ಅಂತೂ ಎಲ್ಲ ಆಯ್ತು ಆಲ್ಮೋಸ್ಟ್. ಏನರ ಮಿಸ್ ಆದ್ರೆ ಲಾಸ್ಟಿಗೆ ಟಚಪ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಹೇರ್ ಸ್ಟೈಲ್ ಮೇ ಬಿ ಇದು ಎಲ್ಲ ಮಮ್ಮಿಗಳು ಆಲ್ಮೋಸ್ಟ್ ಹಾಕೊಂಡಿರ್ತಾರೆ ಈ ಹೇರ್ ಸ್ಟೈಲ್. ಬರ್ರಿ ಯಾವ ಹೇರ್ ಸ್ಟೈಲ್ ಅಂತಂದು ತೋರಿಸ್ತೀನಿ. ಸರಿ ಬಂದು ಫಸ್ಟ್ ಸಿಕ್ಕಿಲ್ಲಾರ್ದಂಗೆ ಕೋಮ್ ಮಾಡ್ಕೊಂಬಿಡ್ರಿ, ಏನೋ ಗಂಟೆ ಇರಬಾರ್ದು. ಇವಾಗ ಈ ಸೈಡ್ ಪಾರ್ಟ್ ಸೆಂಟ್ರಿಗೆ ಹಾಫ್ ಇಷ್ಟು ಪಾರ್ಟ್ ಮಾಡ್ಕೊಂಬಿಡ್ಬೇಕು ನೋಡ್ರಿ. ತೋರಿಸ್ತೀನಿ. ಇವಾಗ ಇಷ್ಟು ಪಾರ್ಟ್ ತಗೊಂಡಿನಿ ನೋಡ್ರಿ. ಈಗ ಈ ಕಡೆ 2 ಹೇರ್ ಪಿನ್, ಆಮೇಲೆ ಈ ಕಡೆ 2 ಹೇರ್ ಪಿನ್ ಹಾಕೋತೀನಿ. ಅವಾಗೆಲ್ಲ ಸೆಂಟ್ರ್ ಕ್ಲಿಪ್ ಸಿಗ್ತಿದ್ವು, ಈಗ ನನ್ನ ಕಡೆ ಅಂತೂ ಇಲ್ಲ ಸೆಂಟ್ರ್ ಕ್ಲಿಪ್. ಹೇರ್ ಪಿನ್ಲೆಲ್ಲ ಮ್ಯಾನೇಜ್ ಮಾಡತ್ತೀನಿ. ಕಟ್ ಮಾಡಿ. ಈಗ ಹೇರ್ ಪಿನ್ನ ಎಷ್ಟು ದೊಡ್ಡದಾಗ ತಗೊಂಡೆ ನೋಡ್ರಿ. ಇರಲಿ ಅಂತಂದ್ರೆ ಆ್ಯಕ್ಚುಲಿ ನನ್ನ ಕೂದಲಿಗೆ ಸಣ್ಣ ಹೇರ್ ಪಿನ್ ಆದ್ರೆ ಕುಂದ್ರಂಗೆ ಇಲ್ಲ. ಈ ಕಡೆಯಿಂದ ಒಂದು ಹಾಕಿದೆ. ಇವಾಗ ಇಷ್ಟೇ ಹೇರ್ ಪಿನ್ ಹಾಕಿ ನನ್ನ ಕೂದಲನ್ನ ಫಿಕ್ಸ್ ಮಾಡಿ ನೋಡ್ರಿ. ಒಟ್ಟು ಅಡ್ಜಸ್ಟ್ ಆಗಲಿಲ್ಲ ಅವ. ಹಂಗೆ ಮಾಡಿ ಒಂದು 4 ಹೇರ್ ಪಿನ್ ತೊಗೊಂಡು ಎಕ್ಸ್ಟ್ರಾ ಹೇರ್ ಪಿನ್ ತೊಗೊಂಡು ಹಾಕ್ಕೊಂಡಿನಿ. ಫ್ರಂಟಿಗಂತೂ ಹಿಂಗೆ ಕಾಣಕತ್ತೈತಿ. ಇವಾಗ ಕೆಳಗೆ ಜಡಿ ಹಾಕ್ಕೊಡೋಣ. ಇವಾಗ 3 ಪಾರ್ಟ್ ತೊಗೊಂಡು ಕಾಮನ್ ಆಗಿ ಹೆಂಗೆ ಜಡಿ ಹಾಕ್ತೀವಲ್ಲ ಅದೇ ಥರ ಜಡಿ ಹಾಕ್ಕೋತೀವಿ ನೋಡ್ರಿ. ಇವಾಗ ಫ್ರಂಟಿಗೆ ತಗೊಂಡು ಒಂದು ಸ್ವಲ್ಪ ಹೆಣ್ಕೊಳಕತ್ತೀನಿ ನೋಡ್ರಿ. ಅವಾಗೆಲ್ಲ ಲೂಸ್ ಜಡಿ ಹಾಕ್ತಿದ್ರೆ ಅಮ್ಮ. ಆ್ಯಕ್ಚುಲಿ ಅದ್ರೊಳಗೆ ನೀವು ಅಬ್ಸರ್ವ್ ಮಾಡ್ರಿ, ಲೂಸಾಗಿ ಜಡಿ ಹಾಕ್ಯಾರ. ಅವ್ರಿಗೂ ಕೂದಲ ಹಿಂಗೆ ಬಂದಾವ. ಹಿಂದೆ ಯಾವ ಥರ ಹಾಕ್ಯಾರ ಅಂತಂದು ಆ ಫೋಟೋ ಸಿಗಲೇ ಇಲ್ಲ. ಸದ್ಯಕ್ಕೆ 2 ಫೋಟೋ ಇದ್ವು ಅಂತಂದು ನಾನು ಅಷ್ಟೇ ಕ್ಲಿಕ್ ಮಾಡ್ಕೊಂಬಂದೆ ನಾನು. ಇವಾಗ ಒಂದು ಸ್ವಲ್ಪ ಕೂದಲ ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕತ್ತೀನಿ ನೋಡ್ರಿ. ಫ್ರಂಟಿಂದ ಹಿಂಗೆ ಕಾಣತೈತಿ ನೋಡ್ರಿ. ಆ್ಯಕ್ಚುಲಿ ಈಗ ಜ್ಯುವೆಲರಿ ಹಾಕೊಂಡ್ಬಿಡ್ತೀನಿ. ಟೈಮ್ ಅಂತೂ ಭಾಳ ಆಗೈತಿ. ಈಗ ಲಗುನ ಹೋಗ್ಬೇಕು ನಾನು. ಮತ್ತು ಸಾಯಂಕಾಲ ಒಂದಿಷ್ಟೇ ಪ್ಲ್ಯಾನ್ಗಳು ಅದಾವ, ಅದಕ್ಕೆ ಪಟ್ ರೆಡಿ ಆಗ್ತೀನಿ. ಹಿಂಗೆ ಜಡಿ ಅಂತೂ ಹಿಂಗೆ ಹಾಕ್ಕೊಂಡು ನೋಡ್ರಿ. ನಾನು ಚಲೋ ಕಾಣತೈತಿ ಅನ್ಸೈತಿ. ಇವಾಗ ನಾನು ಜ್ಯುವೆಲರಿ ಹಾಕೋತೀನಿ ನೋಡ್ರಿ. ಈಗ ಫಸ್ಟಿಗೆ ಗೆಜ್ಜೆ ಹಚ್ಚಿದ ಸರ ಹಾಕೊಳಕತ್ತೀನಿ. ಇವಾಗ ಈ ಸರ ಹಾಕೊಂಡೆ ನೋಡ್ರಿ. ಒಂಥರ ಗೆಟಪ್ಪ ಚೇಂಜ್ ಅನ್ಸಕತ್ತೈತಿ ನನಗಂತೂ. ಫುಲ್ ಟ್ರೆಡಿಷ್ನಲ್ ಫೀಲ್ ಆಗತೈತಿ. ಇವಾಗ ನೆಕ್ಸ್ಟ್
ಮುತ್ತಿನ ಸರ ಒಂದು ಹಾಕ್ಕೊಂತೀನಿ. ಇವಾಗ ನಾನು ಜುಮ್ಕಿ ಒಂದು ಹಾಕೊಳಕತ್ತೀನಿ ನೋಡ್ರಿ. ಜ್ಯುವೆಲರೀಸ್ ಅಂತೂ ಹಾಕೊಂಡೆ, ಮುತ್ತಿನ ಸರ ಮತ್ತು ಗೆಜ್ಜೆ ಸರ ಅಂತೂ ಹಾಕೊಂಡೆ. ಹೆಂಗಾಗೈತಿ, ಹೆಂಗೆ ಕಾಣತೈತಿ ಅಂತಂದು ಕಮೆಂಟ್ ಮೂಲಕ ಹೇಳ್ರಿ. ಇವಾಗ ನಾನು ಜುಮ್ಕಿ ಹಾಕೊಳಕತ್ತೀನಿ ನೋಡ್ರಿ. ಜುಮ್ಕಿ ಅಂತೂ ಸಿಮಿಲರ ಸಿಕ್ಕ ನೋಡ್ರಿ. ಮಮ್ಮಿ ಆ ಫೋಟೋದಾಗ ಜುಮ್ಕಿ ಎಷ್ಟು ಹಾಕ್ಕೊಂಡ್ರ ಮ್ಯಾಲೆ ಅದು ಇದು ಎಳಿಗಿಳಿ ಏನೂ ಹಾಕ್ಕೊಂಡಿಲ್ಲ. ಅದಕ್ಕೆ ನಾನು ಸದ್ಯಕ್ಕೆ ಜುಮ್ಕಿ ಎಷ್ಟು ಹಾಕ್ಕೊಳಕತ್ತೀನಿ. ಸೇಮ್ ಲೈಕ್ ಅದ ರೀಕ್ರಿಯೇಟ್ ಅಂದ್ರೆ ಅದಲ್ರಿ, ಅದಕ್ಕೆ ಅದು ಇದು ಎಕ್ಸ್ಟ್ರಾ ಏನೂ ಹಾಕ್ಕೊಳ್ಳೋದು ಬೇಡ, ಜಸ್ಟ್ ಜುಮ್ಕಿ ಎಷ್ಟು ಹಾಕ್ಕೊಳಕತ್ತೀನಿ. ಎಸ್, ನೋಡ್ರಿ ಬರೀ ಐತೆ. ಸರನು ಚಂದಾಗ್ಯಾವ, ಕೈಯಾನು ಚಂದಾಗ್ಯಾವ. ಇವಾಗ ಬ್ಯಾಂಗಲ್ಸ್ ಹಾಕೊಳಕತ್ತೀನಿ ನೋಡ್ರಿ. ಇವನ್ನೆಲ್ಲ ಸೆಟ್ ಮಾಡಿಟ್ಟಿನಿ. ಹಿಂಗೆ ಸೆಟ್ ಮಾಡ್ಯಾರ. ಇನ್ನೂ ಜಾಸ್ತಿ ಹಸಿರು ಬಳಿ ಹಾಕೊಂಡಿದ್ರೆ ನನ್ನ ಕಡೆ ಎಷ್ಟು ಅವೈಲೇಬಲ್ ಅದಾವ ಅಷ್ಟೇ ಹಾಕೊಳಕತ್ತೀನಿ ಈಗ. ಹಸಿರು ಬಳೆ ಹಾಕಿದ ಕೂಡಲೇನ ಲಕ್ಷಣ ಚೇಂಜ್ ಆಕೈತೆ ನೋಡ್ರಿ ಹೆಣ್ಮಕ್ಳದ. ಅದು ಏನಾರ ಇರಲಿ, ನಾವು ಮೆಟಲ್ ಬಳಿ, ಕಲರ್ ಬಳಿ ಅವೆಲ್ಲ ಹಾಕೋಬಹುದು. ಬಟ್ ಹಸಿರು ಬಳಿ ಅಂದರೆ ನನಗಂತೂ ಭಾಳ ಇಷ್ಟ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದೊಂದ ಸಂಸ್ಕೃತಿ ನೋಡ್ರಿ. ಯಾವುದೇ ಹಬ್ಬ ಆಗಲಿ, ಹರಿದಿನ ಆಗಲಿ, ಮನೆಯಾಗಿನ ಕಾರ್ಯಗಳಾದ್ರೂ ಹಸಿರು ಬಳಿ ಅಂತೂ ಇರಲೇಬೇಕು. ಎಲ್ಲ ಹೆಣ್ಮಕ್ಳಿಗೂ ಹಸಿರು ಬಳಿ ಹಿಡಿಸ್ತಾರ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಲ್ಗಿ ಹೂವು ಹಾಕೊಳಕತ್ತೀನಿ ನೋಡ್ರಿ. ಮಲ್ಗಿ ಹೂವು ಮತ್ತು ರೋಸ್ ನಮ್ಮ ಹಸ್ಬೆಂಡ್ ತೊಗೊಂಬಂದಾರ. ಈಗ ಮಮ್ಮಿ ಜಾಸ್ತಿ ಮಲ್ಗಿ ಹೂವು ಮತ್ತು ಸೈಡಿಗೆ ಒಂದು ರೋಸ್ ಇಟ್ಕೊಂಡಾರ. ಹಿಂಗೆ ನಾನು ಅರ್ಧ ಟೈಪ ಹಾಕ್ಕೋತೀನಿ. ನನಗೆ ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಹಾಕೊಳಕ್ಕೆ ಆಗಂಗಿಲ್ಲ, ಅಕ್ಕರ ಕಡೆ ಹೆಲ್ಪ್ ತೊಗೊಂಡು ಹಾಕಿಸ್ಕೋತೀನಿ. ಹೂವೆಲ್ಲ ಹಾಕ್ಕೊಂಡಿ ನೋಡ್ರಿ. ಹಿಂಗ ಹಾಕ್ಕೊಂಡಾರ ಮಮ್ಮಿನೂ, ಅದಕ್ಕೆ ಹಿಂಗೆ ಹಾಕ್ಕೊಂಡಿನಿ. ಆಮೇಲೆ ಸೀರೆ ಪ್ಲೇಟಿಂಗು ಮಾಡಿದ್ರೆ ಅವಾಗೆಲ್ಲ ದೊಡ್ಡ ದೊಡ್ಡ ಪ್ಲೇಟ್ಸ್ ಮಾಡ್ತಿದ್ರು ನೋಡ್ರಿ, ಸಣ್ಣ ಸಣ್ಣ. ಈಗೆಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಿದ್ದಿಲ್ಲ. ಒಂಥರ ಚಲೋ ಕಾಣತೀನಿ. ಅಕ್ಕಾರು ಅನ್ನತಿದ್ರೆ ಚಲೋ ಕಾಣತೈತಿ ನೋಡಿ, ಮೇಕಪ್ ಎಲ್ಲ ಸೆಟಲ್ ಆಗೈತೆ ಅಂತಂದು. ಸಾರಿನೂ ಚಲೋ ಕಾಣತೈತಿ. ಆಮೇಲೆ ಹೂವು ಹಾಕ್ಕೊಂಡೆ ನೋಡ್ರಿ. ಅವರು ಇಡ್ಸಿದ್ರೆಲ್ಲ. ಈಗ ಲಾಸ್ಟಿಗೆ ಒಂದು ನೇಲ್ ಪಾಲಿಶ್ ಹಚ್ಕೊಂಡ್ಬಿಡ್ತೀನಿ. ನೇಲ್ ಪಾಲಿಶ್ ಹಚ್ಕೊಂಡೆ ನೋಡ್ರಿ. ಅಮ್ಮನೂ ಇದೇ ಕಲರ ಹಚ್ಕೊಂಡಾರ, ಫೋಟೋದಾಗ ನೋಡಿದೆ. ನಾನು ಅದಕ್ಕೆ ಇದೇ ಕಲರ್ ಹಚ್ಕೊಂಡೆ ನೋಡ್ರಿ. ಬಟ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೀನಿ. ಒಂದು ಲುಕ್ ನೋಡ್ಕೊಂಬಂದ್ಬಿಡ್ರಿ ಹೆಂಗೆ ರೆಡಿ ಆಗೀನಿ ನಾನು ಅಂತಂದು. ಇವಾಗ ನವಲ್ಗೊಂದಕ್ಕೆ ಹೋಗೋಣ. ಎಲ್ಲ ಫುಲ್ ರೆಡಿ ಆಗಿ ನೋಡ್ರಿ. ಸ್ಯಾರಿನೂ ಆಯ್ತು, ಮೇಕಪ್ಪು ಆಯ್ತು, ಮತ್ತು ಜ್ಯುವೆಲರೀಸ್ನು ಹಾಕ್ಕೊಂಡಿನಿ. ಹೂವು ಕರೆಕ್ಟ್ ಎಲ್ಲ ಮ್ಯಾಚ್ ಆಗೈತೆ ಅಂದ್ಕೊಂಡಿನಿ. ನಿಮಗೆ ಹೆಂಗೆ ಕಾಣತೈತಿ ಅಂತಂದು ಕಮೆಂಟ್ ಮೂಲಕ ಹೇಳ್ರಿ. ಈಗ ಸರ್ಪ್ರೈಸ್, ಅಮ್ಮಗೆ ಸರ್ಪ್ರೈಸ್ ಕೊಡೋಕೆ ನವಲ್ಗೊಂದಕ್ಕೆ ಹೋಗ್ತೀವಿ. ಈಗ ಇಲ್ಲಿಂದ ಹೋಗೋಕೆ ಒಂಥರ ಆಗದದು ನನಗೆ. ಹೆಂಗೆ ಬರ್ತಾವೆ ಒಪಿನಿಯನ್ ಗೊತ್ತಿಲ್ಲ. ಸದ್ಯಕ್ಕೆ ಹೋಗೋಣ ಬರ್ರಿ. ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಹಂಗಾರೆ ಹೋಗೋಣ. ಇವಾಗ ಹೊಂಟ್ವಿ ನೋಡ್ರಿ. ಆಕ್ಚುಲಿ ಬರುವಷ್ಟಿಗೆ ಒಂಥರ ಆಗಕತ್ತಿತ್ತು ನಂಗೆ, ಈ ತರ ರೆಡಿ ಆಗಿ ಎಲ್ಲಿ ಹೊಂಟ ಅಲ್ಪ ಐಕಿ ಅಂತ ಅನ್ಕೊಳಕತ್ತಿದ್ರು ಎಲ್ಲರೂ. ಇರ್ಲಿ ಫೈನ್. ಇವಾಗ ಕಾರ್ ಅಂತೂ ಹತ್ತಿದ್ದೆ. ಆಲ್ಮೋಸ್ಟ್ ಊರ್ ದಾಟಿ ಹೊರಗೆ ಬಂದೀವಿ ನಾವು.
ನೋಡು ನಮ್ಮ ರಿಯಾಕ್ಷನ್ ಹೆಂಗಿರುತ್ತೆ. ಅಪ್ಪಾಜಿ ಅಮ್ಮ ಇಬ್ರು ಮನ್ಯಾಗ ಅದಾರಂತ. ನಾನು ಅನುಷಾಗೆಲ್ಲ ಫೋನ್ ಮಾಡಿ ಕನ್ಫರ್ಮೇಶನ್ ಮಾಡ್ಕೊಂಡಿನಿ. ಹೋಗೋಣ ಬರ್ರಿ ಈಗ. ಇವಾಗ ನಾನು ಅಮ್ಮು ನನ್ನ ಹಸ್ಬೆಂಡ್ 3 ಜನ ಹೊಂಟಿದ್ವಿ. ಅಮ್ಮು ಹಾಯ್ ಕರುಮ್ಮ. ಚಿನಿ ಕನ್ನಡ ಹಾಯ್ ಮಾಡು. ಹಾಯ್ ಹಾಯ್ ಮಾಡ್ತೀನಿ. ಹಾಯ್ ಹಾಯ್ ಮಾಡು. ಆಕಿ ಈಗ ಎದಲ್ರಿ, ನನ್ಗೆ ಒಟ್ಟ ಡಿಸ್ಟರ್ಬ್ ಮಾಡಿಲ್ಲ. ಇಷ್ಟೊತ್ತನ ಮಸ್ತ್ ನಿದ್ದೆ ಮಾಡಿದ್ಲಕ್ಕಿ. ಇನ್ನೇನು ರೆಡಿ ಆಗೋಕಿನ ಮುಂಚೆಕ್ ಒಂದು ಅರ್ಧ ತಾಸು ಮುಂಚೆಕ ಮಲ್ಕೊಂಡಿದ್ಲ. ಇನ್ನೆಲ್ಲ ಮುಗೀತು. ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋ ಅಷ್ಟಿಗೆನ ಎದ್ಲಕ್ಕಿ. ಆದರೂ ಏನೋ ನನಗೇನು ಡಿಸ್ಟರ್ಬೆನ್ಸ್ ಅನ್ನಿಸ್ಲಿಲ್ಲ. ಹಸ್ಬೆಂಡ್ ಇದನ್ನ ಮಾಡಿದ್ರೆ ಫೈನ್. ಆಕಿಗೊಂದು ಡ್ರೆಸ್ ಹಾಕಿ ಕರ್ಕೊಂಡು ಹೊಂಟೀವಿ. ಸೆಲೆಬ್ರೇಷನ್ ಅಂತೂ ಸಂಜೆಗೆ ಇರುತ್ತೆ. ಇವಾಗ ನನ್ನ ಗೆಟಪ್ ನೋಡಿ ಅಮ್ಮ ಅಪ್ಪಾಜಿ ಏನಂತಾರ ಅನ್ನೋದ ನಂಗೆ ಕ್ಯೂರಿಯಾಸಿಟಿ ಭಾಳ ಆಗತೈತಿ. ಬರ್ರಿ ಹಂಗೆ ಹೋಗೋಣ. ಇವಾಗ ಹೊಂಟ್ವಿ ನೋಡ್ರಿ. ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ ನನಗೆ ಫುಲ್ ಕ್ಯೂರಿಯಾಸಿಟಿ ಆಗತೈತಿ. ಹೋಗೋಣ. ಅಮ್ಮ ಇಲ್ಲಿ ನೋಡ್ರಿ, ನಾನು ಬಂದ ಕೂಡಲೇ ನನ್ನ ನೋಡ್ತಾರಂತ ಅನ್ಕೊಂಡಿದ್ದೆ. ಅಮ್ಮ ಅಂತೂ ಅಮ್ಮನ ನೋಡಿ ಸಿಕ್ಕಾಪಟ್ಟೆ ಖುಷಿ. ಆದರೆ ಪ್ರತಿ ಸಲ ಬಂದಾಗ ಎಷ್ಟು ಖುಷಿ ಹಾಕಿದ್ರೆ ಅಮ್ಮ ನೋಡಿ ಅಷ್ಟೇ ಖುಷಿ. ಆದ್ರೆ ನಾ ರೆಡಿಯಾಗಿ ದಬ್ಜರ ಸೇಮ್ ಹಿಂಗಾಗಿದ್ರೇನ್ರಿ? ಸೂಪರ್. ಹೇಳ್ರಿ ಅಮ್ಮ, ನೋಡಿದ ತಕ್ಷಣ ಹೆಂಗ ಅನಿಸ್ತ? ಸೂಪರ್. ಸೇಮ್ ನೀವು ಹಿಂಗ ಇದ್ರೇನ್ರಿ ಮದ್ವೆಗ? ಹೋಗಿ ವಾಸ ಆಗತ್ ನೋಡ. ಅಯ್ಯ ನಿನ್ನೆ ಫೋಟೋ ನೋಡ್ಕೊಂಡ್ ಹೋಗಿದ್ಲ ರೇಕಿ. ಅವ್ರಿಗೆಲ್ಲ ಗೊತ್ತಾಗಿಲ್ಲ ಅದು. ಏನ ಕೇಕ್ ಕಟ್ ಮಾಡಿಸ್ತಾರ, ಏನ ಇರ್ತೈತಿ ಅಂತೇಳಿ. ಶಾಕ್ ಆಗ್ಬಿಟ್ಟಾಳಕಿ, ಏನ್ ಮಾಡಕತ್ತಾರ ಇವ್ರು ಅಂತೇಳಿ. ಅವ್ರು ಶಾಕ್ ಆಗ್ಬಿಟ್ರ. ಅಪ್ಪಾಜಿ ಅವ್ರು ನಮ್ದ ರೆಡಿ ಆಗೋದು ಬೇರೆ, ನಿಮ್ದು ಈ ಸ್ಟೈಲ್ ರೆಡಿ ಆಗೋದು ಬೇರೆ. ಅವಾಗೇ ನಮ್ಮ ಮೇಕಪ್ ಏನಿಲ್ಲ, ಒಂದಿಟ್ಟು ಪೌಡರ್ ಹಚ್ಕೊಂಡು ಮೇಕಪ್ ಏನಿರ್ಲಿಲ್ಲ. ಏನ್ ಹಚ್ಕೊತಿದ್ರಿ ಅಮ್ಮ? ಪೌಡರ್ ಫೇರ್ ಅಂಡ್ ಲವ್ಲಿ ಪೌಡರ್. ನೀನು ಹಾಕೊಂಡಿದ್ದಿಲ್ಲ ಯಾರು ಹಾಕೊಂಡಿದ್ದೀನಿ? ದೊಡ್ಡವಂತ ಹಾಕೊಂಡಿದ್ದೆ. ಆಮೇಲೆ ಮುತ್ತಿನ ಸರ ಹಾಕೊಂಡಿದ್ಲು. ಆಮೇಲೆ ಜಾಗದಷ್ಟು ಬಳಿ ಇಟ್ಕೊಂಡಿದ್ಲು, ಬಟ್ ಬಳಿ ಜಾಸ್ತಿ ಇರ್ಲಿಲ್ಲ ಅಂತ ಇಷ್ಟ.
ಅವ್ರದ್ದು ಮದ್ವೆ ಫೋಟೋ ಇದೆ. ಆಲ್ರೆಡಿ ಇದ್ರೊಳಗೆ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಆಲ್ರೆಡಿ. ಅಮ್ಮ ಸಿಮಿಲರ್ ಆಗಿನೇನಮ್ಮ ಇಂಟರ್ವ್ಯೂ ಫುಲ್ ಸೇಮ್ ಹಂಗಾಗಿ ಮದುವೆಗೆಲ್ಲ ಇಷ್ಟ ರೆಡಿ ಆಗೋದು. ಈಗಿನವ್ರದ್ದು ಜಗ್ ಖರ್ಚು ರೊಕ್ಕ, ಅವಾಗ ನಮ್ದೇನು ಖರ್ಚು ಇದ್ದಿದ್ದಿಲ್ಲ. ಮತ್ತೇನ್ ಅನಿಸ್ತ? ಮೆಹಂದಿ ಏನು ಹೂವಿ ಅಂತಿಂಗ್ ಡಿಸೈನ್ ಗಿಜೈನ್ ಏನು ಹಾಕೊಂತಿದ್ದೆ ಏನೂ ಇಲ್ಲ, ಡಾಟ್ ಡಾಟ್ ನೋಡಿ ಅದನ್ನು ಇನ್ ಡೀಟೇಲ್ ಆಗಿ ನೋಡಿನಿ. ಬಟ್ ಮೆಹಂದಿ ಹಚ್ಚಕ್ಕ ಟೈಮ್ ಇರಲಿಲ್ಲ ಅಂತ ಬಿಟ್ಟ್ಯಾ. ನೇಲ್ ಪಾಲಿಶ್ ಹಚ್ಚಿನಿ. ಇವೆರಡು ಸರ ಅಂತೂ ಹಾಕೊಂಡ ಸೇಮ್ ಅದನ್ನ ಹಾಕೊಂಡ. ಮತ್ತೊಂದ್ ಮಿಸ್ ಆತು ಜುಮ್ಕಿ ಸೇಮ್. ಆಮೇಲೆ ಹೂನೇ ಸೇಮ್, ಹೂ ಹಿಂಗ್ ಇಟ್ಕೊಂಡ ಇಲ್ಲಿ ಒಂದಿಷ್ಟು ಮಲ್ಗೆ ಹೂ ಬಿದ್ದಾವ. ನೇಲ್ ಪಾಲಿಶ್ ಆ ಕಲರ್ ಈ ಕಲರ್ ಇರ್ತಿದ್ದೇ ಇಲ್ಲ, ಒಂದ ಕಲರ್ ಚಾಕ್ಲೇಟ್ ಕಲರ್ ಇರೋದು. ಹಚ್ಕೊಂಡಿವಿ. ಖುಷಿ ಆತ ಅಮ್ಮ? ಶಾಕ್ ಆಗ್ಬಿಟ್ರಮ್ಮ, ಏನೋ ಗೊತ್ತಾಗಲ್ರಿ. ಸರ್ಪ್ರೈಸ್. ನಾನ್ ಹಿಂಗೆ ರೆಡಿ ಅವ್ರಿಗೆ ಅಮ್ಮಕ್ಲೆ ಗೊತ್ತಾಗಲ್ತದ ನಾ ಮದ್ವಿ ಹಿಂಗ ರೆಡಿ ಆಗಿದ್ದೆ ಅಂತ ಹೇಳಿ. ರೆಡಿ ನಾನಾಗತ್ತೆ ಸರ್ಪ್ರೈಸ್ ಹಿಂಗೆ ಇರ್ಬೇಕು. ನಾನು ಅಪ್ಪಾಜಿಗೆ ಹಾಡು ಆಡಿಸ್ಕೊಂಡ್ ಕುಂತೀನಿ, ಅವ್ರು ಅದ ಲಕ್ಷದಾಗ ಅದಾರ. ಗೊತ್ತಾಗಲ್ರಿ. ಶುಭಾಶಯಗಳು. 100 ಕಾಲ ಖುಷಿ ಖುಷಿಯಾಗಿ ಹಿಂಗೆ ಇರು. ಓಕೆ, ನೀವು ಎಲ್ಲ ಚಂದಾಗೆ ಖುಷಿ. hours later. ಇವಾಗ ಸರ್ಪ್ರೈಸ್ ಎಲ್ಲಾ ಕೊಟ್ಟು ಒಂಚೂರ್ ಮಾತಾಡ್ಕೊಂತ ಕೂತಿದ್ವಿ ನೋಡ್ರಿ. ಅಮ್ಮ ಕೂಡ ಅವರು ಹಳೆದೆಲ್ಲ ಹೇಳಕತ್ತಿದ್ರು ಹೆಂಗಿತ್ತ ಏನ ಅವಾಗೆಲ್ಲ ಅಂತಂದ. ಇವಾಗ ಸೆಲೆಬ್ರೇಷನ್ ಮಾಡೋಣ ಅಂತಂದ ನಾನು ನನ್ನ ಹಸ್ಬೆಂಡ್ ಒಂದ್ ಸ್ವಲ್ಪ ಏನ್ರ ತಂಬರೋಣ ಅಂತಂದು ಹೊರಗೆ ಹೊಂಟಿದ್ವಿ. ಇಲ್ಲಿ ಅಮ್ಮನು ಬರತ್ತ ನೋಡ್ರಿ. ಆಕಿಗೆ ಒಂದು ಕ್ಯೂಟ್ ಫ್ರಾಕ್ ಹಾಕಿನಿ. ಹಾಯ್ ಮಾಡು ಪಾಪು, ಹಾಯ್ ಮಾಡ್ಲಕ್ಕು ಬಾ. ಹಾಯ್ ಹಾಯ್ ಮಾಡು, ಹಾಯ್ ಮಾಡೇ ಚಿನಿ. ಇವಾಗ ಹೋಗೋಣ ಬರ್ರಿ. ಒಂದು ಔಟ್ಫಿಟ್ಟನ್ನು ಚೇಂಜ್ ಮಾಡ್ಕೊಂಡೆ ನಾನು, ಅದ್ರೊಳಗೆ ಇರೋಕ್ಕಾಗಿಲ್ಲ ಅಂತಂದು ಆಮೇಲೆ ಚೇಂಜ್ ಮಾಡ್ಕೊಂಡು ಇವಾಗ ಹೊಂಟಿದ್ವಿ ನೋಡ್ರಿ. ಬರ್ರಿ ಹಂಗಾರ ಏನೇನು ತೊಗೋತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚಲೋ ಜಾಯಂಗೆ. ಕೇಕ್ ತಂದು ಫ್ರಿಜ್ನಾಗ ಇಟ್ಟಿದ್ವಿ ನೋಡ್ರಿ. ಈಗ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬರ್ರಿ, ಹೋಗೋಣ. ಏನು ಬರ್ಸಾರಂತ ತೋರಿಸ್ತೀನಿ ನಿಮಗೆ. ಇದಂತೂ ಭಾಳ ಸ್ಪೆಷಲ್ ಕೇಕ್ ಈ ವರ್ಷ. ಏನೀಗ ಅಜ್ಜಿಗೆ ಏನಿದಮ್ಮ? ಕೇಕು ಹ್ಯಾಪಿ ಬರ್ಡೇ ಅಂತ ಕ್ಲಾಪ್ ಮಾಡ್ತಿಲ್ಲ? ಅಜ್ಜಿ ಮ್ಯಾಗ ಕೂತು ನೀನು ಕೇಕ್ ಕಟ್ ಮಾಡೇನ ಮಾಡ್ತೀಯ? ಇಲ್ಲಿ ನೋಡ್ರಿ ಕೇಕ್. ಅಮ್ಮ ಏನು ಬರ್ತೈತೆ ಅದ್ರ ಮೇಲೆ? ಅಜ್ಜಿ ನಮ್ಮ ಅಮ್ಮು ಕಡೆಯಿಂದ ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಬಂಗಾರಿ, ಹುಟ್ಟಿ ಬಂಗಾರಿ. ಅಜ್ಜಿ ಬಾಯ್. ಇಲ್ಲಿ ಬಾರ, ನೀನು ಇಲ್ಲಿ ಬಾ ನನ್ನ ಮ್ಯಾಗ ಕೇಕ್ ಕಟ್ ಮಾಡೋಣ. ಇಲ್ಲಿ ಕೊಡಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಫಸ್ಟ್ ಅಪ್ಪಾಜಿಗೆ ತಿನ್ನಿಸ್ತಿದ್ಲಮ್ಮ, ಈಗ ಗುಂಡಿಗೆ ಇರ್ಲಿ ಮಾಡಿ. ಮೇಡ್ ಫಾರ್ ಈಚ್ ಅದರ್ ಜೋಡಿ ಜೋಡಿ ಹಕ್ಕಿಗಳು. ಕಟ್ ಮಾಡ್ಬಾರ್ದಮ್ಮ. ಓ ಅಜ್ಜಿಗೆ ತಿನ್ನಿಸ್ತಿದ್ಲು. ಇನ್ನೊಂದ್ ಸ್ವಲ್ಪ ತಿನ್ಸು.
ಏನ್ ತಿನ್ಸ ಅಜ್ಜಿಗೆ ತಿನ್ಸಮ್ಮ ತಿನ್ಸ್ ಇದು ಬೇಡ ಅಜ್ಜಿಗೆ ತಿನ್ಸಲಿ ಅಂತ ಇದನ್ನ ತಿನ್ಸ ಅಜ್ಜಿಗೆ ಯವ್ವ ವೆರಿ ಗುಡ್ ಗರ್ಲ್ ಬಂಗಾರ ನೀನು ಕ್ಲಾಪ್ ಹೊಡಿ ಕ್ಲಾಪ್ ಮತ್ತೆ ಕ್ಲಾಪ್ ನೀ ತಿನ್ ಮತ್ತೆ ನೀ ತಿನ್ನು ಹಾಗೆ ತಾನಾಗ್ಲಿ ವಾವ್ ಹೆಂಗಿತ್ತಮ್ಮ ಥ್ಯಾಂಕ್ ಯು ಎಸ್ ಹ್ಯಾಪಿ ಬರ್ಡೇ ಅಮ್ಮ ನೀ ಕೂಡ ನೀವು ಮೂಮೆಂಟ್ ಮಾಡ್ರಿ ಒಲ್ಲೆ ಅಂತ ಹೇಳಕ್ಕೆ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ರಿ ಅಮ್ಮನ ಬರ್ಡೇ ಸೆಲೆಬ್ರೇಷನ್ನು ಮುಗಿಸ್ಕೊಂಡು ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತೀನಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ.